ಏನಿವತ್ತು ಪಾರ್ವತಿ ಇನ್ನೂ ಕಾಫಿ ತಂದು ಕೊಟ್ಟೇ ಇಲ್ವಲ್ಲ? ಪ್ರಸನ್ನ ಸರ್, ಪಾರ್ವತಿ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಸರ್ ಗೊತ್ತಿಲ್ಲ ಸರ್, ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ನಿನ್ನ ಜಾಗ ಎಲ್ಲಿ ಎಷ್ಟು ಅನ್ನೋದನ್ನ ಅವತ್ತೇ ಗೆರೆ ಎಳೆದು ನಿಶ್ಚಯ ಮಾಡಿದ್ದಾಗಿತ್ತು. ಆದಿ ಬೆಡ್ರೂಮ್ ಬಂದು ಅವನ ಕಾಲು ಮುಟ್ಟಿ ಆರೈಕೆ ಮಾಡೋದಕ್ಕೆ ನಿನಗೆ ಯಾರು ಶಕ್ತಿ ಕೊಟ್ಟೋರು? ಅವಶ್ಯಕತೆಗೂ ಮೀರಿ ಅವಕಾಶ ಗಿಟ್ಟಿಸ್ಕೊಳ್ಳೋ ಪ್ರಯತ್ನ ಪಟ್ರೆ ಚೆನ್ನಾಗಿರಲ್ಲ. ವಾದ ಬೇಡ, ಹೊರಡು. ಏನಿದು? ನೀ ಸ್ವೀಟ್ ತಿನ್ನಿಸ್ತಾ ಇದೀಯಾ? ಏನ ಸ್ಪೆಷಲು? ಮತ್ತೆ ನಾವಿಷ್ಟು ದಿನ ಕಷ್ಟಪಟ್ಟು ಸಹಿಸ್ಕೊಂಡು ಯಾರನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತ ಸ್ಕೆಚ್ ಹಾಕ್ತಿದ್ವೋ ಅದು ಫಲಿಸ್ಬಿಟ್ಟಿದೆ ಅತ್ತೆ. ಏನಿದು? ಖುಷಿಲಿ ಜಾಸ್ತಿ ಕನ್ನಡ ಮಾತಾಡ್ತಿದ್ಯಾ? ಏನ್ ಫಲಿಸ್ದೆ? ಅತ್ತೆ, ಪಾರ್ವತಿ ಬೆಳಿಗ್ಗೆಯಿಂದ ಮನೆಗೆ ಬಂದಿಲ್ವಂತೆ. ಇನ್ಮೇಲೆ ಅವಳು ಕೆಲ್ಸಕ್ಕೂ ಬರಲ್ವಂತೆ. ಪಾರ್ವತಿ ಎಸ್ಕೆ. ಓಹೋ, ಹಾಗೇನು? ಹ್ಞೂ ಅತ್ತೆ. ಸದ್ಯ ಆ ದರಿದ್ರದವಳು ಇನ್ಮೇಲೆ ಈ ಮನೆ ಕಾಲಿಡಲ್ಲ ಅಂತ ಆಯ್ತು. ಅತ್ತೆ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವಳನ್ನ ಈ ಮನೆಯಿಂದ ಹೊರಗೆ ಹೋಗೋ ಹಂಗೆ ಮಾಡಿದ ಬುದ್ಧಿವಂತ ಬ್ರೈನ್ಗೆ ಅಡ್ಡಡ್ಡ ಉದ್ದದ ನಮಸ್ಕಾರ. ಹಾಗಾದ್ರೆ ನನ್ನ ತಲೆನೆ ಮುಟ್ಟಿ ನಮಸ್ಕಾರ ಮಾಡ್ಕೊ. ಅತ್ತೆ, ನಾನು ಯಾಕೆ ನಿನಗೆ ನಮಸ್ಕಾರ ಮಾಡಲಿ? ನಾನು ಹೇಳಿದ್ದು ಆ ಬುದ್ಧಿವಂತ ಬ್ರೈನ್ಗೆ ನಮಸ್ಕಾರ ಮಾಡಬೇಕು ಅಂತ. ಅದಕ್ಕೆ ಕಣೆ ಹೇಳಿದ್ದು ನನ್ನ ತಲೆಗೆ ನಮಸ್ಕಾರ ಮಾಡ್ಕೊ ಅಂತ. ಏನಂತೆ ನಿನ್ನ ಮಾತಿನ ಅರ್ಥ? ಆ ಬುದ್ಧಿವಂತ ಬುರುಡೆ ಬೇರೆ ಯಾರ್ದು ಅಲ್ಲ, ನಂದೆ. ಏನು? ಅವಳನ್ನ ಹೊರಗೆ ಹಾಕೋ ಹಂಗೆ ಮಾಡಿದ್ದು ನೀನಾ? ಈ ಇಡೀ ಅರಸನ ಕೋಟೆಲಿ ಕಿತ್ತೋಗಿರೋ ಐಡಿಯಾ ಕೊಡೋ ಒನ್ ಆ್ಯಂಡ್ ಓನ್ಲಿ ಬುರುಡೆ ಅಂದರೆ ಈ ದಾಮಿನಿದು ಕಣೆ. ಯಪ್ಪ ಅತ್ತೆ, ನೀನು ಗೊಟ್ಟಕ್ಕಂದ್ಮೇಲೆ ನಿನ್ನ ಬ್ರೈನ್ನ ಸೇಫಾಗಿ ತೊಗೊಂಡೋಗಿ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿ ಇಟ್ಬಿಡ್ಬೇಕು. ಹೆಣ್ಮಕ್ಳಿಗೆಲ್ಲ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ? ಹೆಂಗತ್ತೆ ಮಾಡಿದೆ ಇವನ್ನೆಲ್ಲ? ತುಂಬ ಸಿಂಪಲ್ ಕಣೆ ಉಮಾ. ಮನುಷ್ಯನ ದೇಹ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಯಾವ ಪಾರ್ಟ್ ಕರೆಕ್ಟಾಗಿರ್ಬೇಕು ಹೇಳು? ಅದು ಸಿಂಪಲ್ ಅತ್ತೆ, ಹೊಟ್ಟೆ. ನಾನು ಹೇಳಿದ್ದು ಮನುಷ್ಯರಿಗೆ, ನಿನಗಲ್ಲ. ಹೃದಯ ಕೆಲಸ ಮಾಡಬೇಕು ಕಣೆ. ಅದಕ್ಕೆ ಅವಳು ಹೃದಯನೇ ಕಿತ್ತು ಬೇಸಾಕ್ಬಿಟ್ಟೆ. ಅಲ್ಲಿ ಈ ಮನೆ ಋಣ ಸತ್ತೋಯ್ತು. ಅತ್ತೆ, ಅದೇನು ಒಳ್ಳೆ ಬುದ್ಧಿಜೀವಿ ಥರ ಮಾತಾಡ್ತಾ ಇದೆಯಾ? ನಾವು ಗೊತ್ತಲ್ಲ, ಫುಲ್ಲು ಮಾಸು. ಅದೇನು ಅರ್ಥ ಆಗೋ ಥರ ಹೇಳು. ಲೇ ದಡ್ಡಿ ಉಮಾ, ಆ ಪಾರ್ವತಿ ತನ್ನ ಪ್ರೀತಿನ ಸುರಿದು ತನ್ನ ಭಾವನೆಗಳನ್ನೆಲ್ಲ ಧಾರೆ ಎರೆದು ಒಂದು ದಾಸವಾಳ ಗಿಡ ಬೆಳೆಸಿದ್ಲಲ್ಲ, ಅದೆಲ್ಲಿದೆ? ಇರೋ ಜಾಗದಲ್ಲೇ ಇದೆ. ಹಾಂ, ಇಲ್ಲ, ಅದಿರೋ ಜಾಗದಲ್ಲಿ ಇಲ್ಲ. ಯಾಕೆ ಅಂದರೆ ನಾನೇ ಅದನ್ನು ಕಿತ್ತು ಬಿಸಾಕ್ಬಿಟ್ಟೆ. ಅಯ್ಯೋ, ಅಷ್ಟೇನಾ? ಮತ್ತೆ ಯಾರಾದರೂ ಕರೆದ್ರೆ ವಾಪಸ್ ಬರ್ತಾಳೆ.
ನೋ ವೇ, ಚಾನ್ಸೇ ಇಲ್ಲ. ಯಾಕೆ ಅಂದರೆ ಅವಳ ಪ್ರಕಾರ ಗಿಡನ ಕಿತ್ತು ಬಿಸಾಕಿರೋದು ನಾನಲ್ಲ, ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವರು, ಅವಳು ಪೂಜೆ ಮಾಡೋ ದೇವರು. ಹಾಗಾಗಿ ಆ ಪಾರ್ವತಿ ಈ ಮನೆಗೆ ವಾಪಸ್ ನೋ ಎಂಟ್ರಿ. ಅಯ್ಯೋ ಅತ್ತೆ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಅಯ್ಯೋ ಬಾನು, ಈರುಳ್ಳಿ ಹೆಚ್ಚಿದ್ದಾಯ್ತಾ? ಹಚ್ತಾ ಇದ್ದೀನಿ ಸಾವಿತ್ರಕ್ಕ. ಏನಮ್ಮ ಇನ್ನು ಒಂದು ಈರುಳ್ಳಿ ಕೂತಿದ್ಯಾ? ಇಷ್ಟು ಲೇಟ್ ಮಾಡಿದ್ರೆ ಹೇಗೆ? ನಿಂದೇನಾಯ್ತಮ್ಮ? ಆಲೂಗಡ್ಡೆ ತುರ್ದಿದ್ದಾಯ್ತಾ? ಕರಿತಾ ಇದ್ದೀನಕ್ಕ. ಅಯ್ಯೋ, ಇನ್ನೂ ಒಂದರಲ್ಲೇ ಇದೆಯಲ್ಲ, ನಿಮ್ಗಳಿಗೆ ಕಟ್ಕೊಂಡು ನಾನು ಅಡುಗೆ ಹೆಂಗಮ್ಮ ಮಾಡಲಿ? ಸಾವಿತ್ರಕ್ಕ, ಏನ್ ಮಾಡ್ತಿದ್ದೀರಾ? ಯಾಕೆ, ಏನಾಯ್ತು? ಉಪ್ಪು ಬದಲು ಸಾಂಬಾರ್ಗೆ ಸೋಡಾ ಹಾಕ್ತಾ ಇದ್ದೀರಾ? ಸಾವಿತ್ರಕ್ಕ, ಏನಾಗಿದೆ ನಿಮಗೆ? ಯಾಕೆ ಇವತ್ತು ಈ ಥರ ಆಡ್ತಾ ಇದ್ದೀರಾ? ಪಾರ್ವತಿ ಬರ್ತಾ ಇಲ್ಲ ಅಂತ ತಾನೇ ನಿಮ್ಗೆ ಬೇಜಾರಾಗಿದೆ. ಪಾರ್ವತಿ ಕೆಲ್ಸಕ್ಕೆ ಬರ್ತಾ ಇಲ್ಲ ಅನ್ನೋದು ನಮಗೂ ಬೇಜಾರಾಗಿದೆ ಸಾವಿತ್ರಕ್ಕ. ದಿನ ಬೆಳಗೋ ಸೂರ್ಯನ ಜೊತೆ ನಿನಗೂ ಬೆಳಗಾಗ್ತಿತ್ತು. ನೀನು ಬಿಡೋ ಹೂವಿಂದ ನನ್ನ ದಿನ ಶುರುವಾಗ್ತಿತ್ತು. ಯಾವ ಭೇದ ಭಾವ ಇಲ್ಲ, ಯಾರು ಅಂತ ನೋಡಲ್ಲ. ಭೂತಾಯಿ ಒಡ್ಲಲ್ಲಿ ಹುಟ್ಟಿ ಅವಳು ಮಡ್ಲನ್ನು ತುಂಬೋ ಹೂ ಕೊಡ್ತಿದ್ದೆ. ಮಳೆ ಬಂದು ಬೆಂಡಾಗಲಿ, ಬಿಸಿಲಲ್ಲಿ ಒಣಗಲಿ, ನೀನು ಭೂತಾಯಿಗೆ ಮಾಡೋ ಸೇವೆನ ಯಾವತ್ತೂ ನಿಲ್ಲಿಸ್ಲಿಲ್ಲ. ನಿನ್ನಂತ ನಿರ್ಲಿಪ್ತ ಗುಣ ಇರೋ ಗಿಡನ ಕಿತ್ತಾಕ್ಬಿಟ್ರು. ನೋವಾಗಿದೆ ಅಂತ ನನಗೆ ಗೊತ್ತು. ಕಿತ್ತಾಕ್ದಾಗ ಆಗೋ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಇನ್ನು ಮುಂದೆ ನಿನ್ನನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. 100 ಜನ 100 ತೊಂದರೆ ಕೊಡ್ಲಿ, ನೀನು ಹೂ ಕೊಡೋದನ್ನ ನಿಲ್ಲಿಸ್ಬೇಡ. ನೀನು ಎದ್ದು ನಿಲ್ಲೋದಕ್ಕೆ ನಾನು ನೀರು ಹಾಕ್ತೀನಿ, ನೀನು ಬೀಳೋ ಹಾಗಾದ್ರೆ ನಾನು ಕೈ ಹಿಡಿತೀನಿ, ಸರಿನಾ?